ದಾವಣಗೆರೆಯಿಂದ ಹೊರಟ್ವಿ. ಬಾಯ್ ಹೇಳು ಗುಲ್ಕೋಜಿಗೆ. ಬಾಯ್ ಬಾಯ್. ಸೊ ಇಲ್ಲಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ ಮುಂಬೈಗೆ. ನೋಡಿ ಕಪ್ಪು ಅರಿಯಾದ ಬ್ಯಾಗಲ್ಲಿ ಕೂಂಬು ಅರಿಯಾದ ಬ್ಯಾಗ್ ಫ್ಯಾನ್ ಬೇಕಾ ಏನೋ ಹೇಳ್ತಾರಲ್ಲ ಅದು ವಾಟ್ ಈಸ್ ದೇರ್ ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ. ವಾಟ್ಸ್ ಇನ್ ಅರಿಯಾದ್ನಸ್ ಬ್ಯಾಗ್. ಇದೇನಿದು ಬ್ಯಾಂಡು ಪಿಂಕ್ ಎಲ್ಲ ಪಿಂಕ್ ಹಾಕಿವಿ. ಇದೆಲ್ಲ ಬೇಕಾ ನಿಮಗೆ? ಮತ್ತಿನ್ನೊಂದು ಕೊಂಬು ಇಲ್ಲಿದೆ ಅಲ್ಲ ಕೊಂಬು ಎರಡೇನಕ್ಕೆ ಬೇಕು? ಒಂದು ಮಮ್ಮಿ ಬ್ಯಾಗ್ ಕೊಡು. ಇದು ಪಿಂಕ್ ಐತೆ. ಒಂದು ಮಮ್ಮಿ ಬ್ಯಾಗ್ ಕೊಡು ನೀನು ಬಾರಕತ್ತ. ಮತ್ತೆ ನೇಲ್ ಪಾಲಿಶು. ಓ ನೇಲ್ ಪಾಲಿಶ್ ಬೇರೆ ಹಚ್ಕೊಂತೀಯ? ಇದು ಅದಕ್ಕೆ ಬೇಕಿದು ಆಧಾರಕ್ಕೆ. ಇದೊಂದು ಬಾಡಿ ಇದು ಇಷ್ಟೆಲ್ಲ ಭಾರ ಆಗಲ್ವ ನಿನಗೆ? ಭಾರ ಆಗಲ್ವಾ? ಸಕ್ಕೆ ಕ್ಯಾನ್ಸಲ್ ಮಾಡಿದ್ನಾ? ಕೊಡ್ತೀನಿ ಅಂದ್ರೆ ಕ್ಯಾನ್ಸಲ್ ಮಾಡಿದಾನಲ್ಲ ರೀ. ಇಲ್ಲಿ ನೋಡಿ ನಾವು ಬಸ್ಸಲ್ಲಿ ಕೂತಿದ್ದೀವಿ. ಸ್ಲೀಪರ್ ಬಸ್ ಇದು. ನಾವು ದಾವಣಗೆರೆಯಿಂದ ಮುಂಬೈಗೆ ಬಸ್ಸಲ್ಲಿ ಹೊರಟಿದ್ದೀವಿ. ಯಾವುದು ಬಸ್ ಸಿಕ್ಕಿರಲಿಲ್ಲ, ಸೊ ಹಾಗಾಗಿ ಈ ಬಸ್ ಬುಕ್ ಮಾಡಿದ್ವಿ. ಬಸ್ ಅಷ್ಟೊಂದು ಚೆನ್ನಾಗೇ ಇರಲಿಲ್ಲ. ಇಟ್ ವಾಸ್ ನಾಟ್ ಸೋ ಕಂಫರ್ಟಬಲ್. ನಾವು ಲೋನಾವಾಲಾಕ್ಕೆ ಬುಕ್ ಮಾಡಿರೋದು. ಲೋನಾವಾಲಾ ಬಂದು 2.5 hours ಬಿಫೋರ್ ಮುಂಬೈ. ಲೋನಾವಾಲಾನಲ್ಲಿ ನಾವು 3 days ಸ್ಟೇ ಮಾಡಿದ್ವಿ. ಸೊ ಬೆಳಗ್ಗೆ ಇಲ್ಲಿ ಸ್ಟಾಪ್ ಮಾಡಿದ್ದಾನೆ. ವ್ಯೂ ನೋಡಿ ಸಕ್ಕತ್ತಾಗಿದೆ. ಲೋನಾವಾಲಾದಲ್ಲಿ ಸ್ಟೇ ಮಾಡಿರೋ ಕಂಪ್ಲೀಟ್ ವ್ಲಾಗು ನಾನು ನಂತರ ಹಾಕ್ತೀನಿ, ಇನ್ನೂ ಎಡಿಟ್ ಮಾಡಿಲ್ಲ. ಸೊ 4th day ಮಾರ್ನಿಂಗು ನಾವು ಲೋನಾವಾಲಾಯಿಂದ ಮುಂಬೈಗೆ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಹೊರಟ್ವಿ. ಮುಂಬೈಗೆ ಹೋಗ್ತಾ ಇರೋ ಕಾರಣ ಲಾಲ್ಬಾಗ್ ಚಾ ರಾಜ ಅಂತ ಗಣಪತಿನ ದರ್ಶನ ಮಾಡೋದಕ್ಕೆ. ಇದು ತುಂಬ ಫೇಮಸ್ ಗಣಪತಿ ಮತ್ತು ಪವರ್ಫುಲ್ ಗಣಪತಿ. ತುಂಬ ವರ್ಷಗಳಿಂದ ಈ ಗಣಪತಿ ಇಡ್ತಾ ಇದ್ದಾರೆ. ತುಂಬ ದೊಡ್ಡದಿರುತ್ತೆ ಗಣಪತಿ. ಸುಮಾರು ಒಂದು 10 ವರ್ಷದ ಹಿಂದೆ ನಾನು ಮುಂಬೈಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ಈ ಲಾಲ್ಬಾಗ್ ಚಾ ರಾಜ ಗಣಪತಿನ ನಾನು ನೋಡಿದ್ದೆ. ಪೆಂಡಲಲ್ಲಿ ಹೋಗಿ ನೋಡಿರಲಿಲ್ಲ. ವಿಸರ್ಜನೆ ಮಾಡೋಕ್ಕೆ ಹೋಗ್ತಾ ಇರುವಾಗ ನಾನು ನೋಡಿದ್ದೆ. ಆಗ ಬೇಡ್ಕೊಂಡಿದ್ದೆ ಇನ್ನೊಂದು ಸಾರಿ ಬಂದು ದರ್ಶನ ಮಾಡ್ತೀನಿ ಅಂತ. ದರ್ಶನ ಮಾಡೋಕ್ಕೆ ಹೋಗಬೇಕು ಅಂದರೆ ಗಣಪತಿ ಫೆಸ್ಟಿವಲ್ ಟೈಮಲ್ಲೇ ಹೋಗಬೇಕಾಗುತ್ತೆ. 11 days ಅಷ್ಟೇ ಈ ಗಣಪತಿನ ಇಡೋದು. ಈ ಸಾರಿ ಹೆಂಗೋ ಫೆಸ್ಟಿವಲ್ ಟೈಮಲ್ಲಿ ಬಂದಿದ್ದೀವಿ ಅಂದ್ಬಿಟ್ಟು ನಾವು ದರ್ಶನ ಮಾಡೋದಕ್ಕೆ ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಾರ್ಮಲ್ ಕ್ಯೂವಲ್ಲಿ ಹೋದರೆ ದರ್ಶನ ಒಂದು 24 hours ಆಗುತ್ತೆ. ಸೊ ನನ್ನ ಫ್ರೆಂಡ್ ಅಂಕಿತಾ ಅವ್ರ ಅಂಕಲ್ದು ರೆಫರೆನ್ಸ್ ತೊಗೊಂಡು ನಾವು ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮಧ್ಯಾಹ್ನ ಅಷ್ಟರಲ್ಲಿ ಮುಂಬೈ ರೀಚ್ ಆದ್ವಿ. ಅಲ್ಲಿ ಸ್ಟೇ ತೊಗೊಂಡು ಊಟ ಮಾಡಿಕೊಂಡು ಮುಂಬೈ ಸುತ್ಕೊಂಬರೋಣ ಅಂತ ಬಂದ್ವಿ. ಮರೈನ್ ಡ್ರೈವಿಗೆ ಹೋಗೋಣ ಅಂತ ಟ್ಯಾಕ್ಸಿಯಲ್ಲಿ ಹೇಳಿದ್ರೆ ಟ್ಯಾಕ್ಸಿ ಅವರು ಇಲ್ಲಿ ನಮ್ಮನ್ನು ಡ್ರಾಪ್ ಮಾಡಿ ಹೋಗ್ಬಿಟ್ರು. ನನಗಂತೂ ಮುಂಬೈ ನೋಡಿಬಿಟ್ಟು ನಾಸ್ಟಾಲ್ಜಿಕ್ ಫೀಲಿಂಗ್ ಆಗ್ತಾಯಿತ್ತು. ನಾನಲ್ಲಿ ಸ್ವಲ್ಪ ದಿನಗಳ ಕಾಲ ಇದ್ದೆ. ಸ್ವಲ್ಪ ದಿನ ಅನ್ನೋದಕ್ಕಿಂತ ಸ್ವಲ್ಪ ವರ್ಷಗಳ ಕಾಲ ನಾನು ಮುಂಬೈಯಲ್ಲಿ ಇದ್ದೆ. ಸೊ ಆ್ಯಕ್ಚುಲಿ ಈವ್ನಿಂಗು ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಎಲ್ಲಿ ಹೋಗೋದು ಅಂತ ಬೇರೆ ನಮಗೆ ಗೊತ್ತಾಗಲಿಲ್ಲ. ನಿಯರ್ ಬೈ ಮಾಲ್ ಇತ್ತು. ಸೊ ನಾವು ಅಲ್ಲಿಗೆ ಹೊರಟ್ವಿ. ಮುಂಬೈಯಲ್ಲಿ ಈ ಥರ ಟ್ಯಾಕ್ಸಿಗಳು ಜಾಸ್ತಿ. ಬ್ಲ್ಯಾಕ್ ಕಲರ್ ಟ್ಯಾಕ್ಸಿ ನೋಡಿ. ರೆಡ್ ಕಲರ್ ಕಾಣಿಸ್ತಾ ಇದೆ ತಾನೆ ಅಲ್ಲಿ ನೋಡಿ. ಅದೇ ನೋಡಿ ನೋಡಿ ಅದೇ ಅದೇ ನೋಡಿ ಅಂಬಾನಿ ಮನೆ. ಮಾಲ್ ಇದೆ. ಮಾಲ್ ಟೈಮ್ ಝೋನ್ ಇದೆ ನೋಡ್ಬೇಕು. ಇಲ್ಲಿ ನೋಡ್ಬೇಕು ಸ್ಟ್ಯಾಚ್ಯೂ. ಮೈಕಲ್
ಬ್ಯಾಡು ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ 5:15 ನಾವು ರೆಡಿ ಆಗಿದ್ದೀವಿ ಲಾಲ್ಬಾಗ್ ಚಾ ರಾಜ ಗಣಪತಿನ ದರ್ಶನ ಮಾಡೋದಕ್ಕೆ. ಲೆಟ್ಸ್ ಸಿ. ಒಬ್ಬರು ನನ್ನ ಫ್ರೆಂಡ್ ಅಂಕಿತಾ ಅವ್ರ ಮಾಮ ಪರಿಚಯ ಇರೋರು ಮೀನ್ಸ್ ಹೆಲ್ಪ್ ಮಾಡ್ತಾರೆ ಡೈರೆಕ್ಟ್ ದರ್ಶನಕ್ಕೆ ಅಂತ ಹೇಳಿದ್ದಾರೆ. ಸೊ ಇವಾಗ ಅವ್ರನ್ನ ಹೋಗಿ ನಾವು ಮೀಟ್ ಮಾಡ್ತೀವಿ. ನೋಡಿ, ಬೆಳಗ್ಗೆ ಇನ್ನೂ ಕತ್ಲಿದೆ. ನಾವು ಟ್ಯಾಕ್ಸಿ ಬುಕ್ ಮಾಡಿದ್ದೀವಿ, ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಜನ ಎಷ್ಟು ದೂರದಿಂದ ಕ್ಯೂ ಇದೆ. ಬೆಳಗ್ಗೆ ಯಾರು ಬರಲ್ಲ ಅಂದ್ಕೊಂಡ್ವಲ್ಲ ಅವರಿಗೆ. ಕಡೆಯಿಂದನೇ ಕ್ಯೂ ಸ್ಟಾರ್ಟ್ ಆಗಿದೆ. ಕಿಲೋಮೀಟರ್ ಅನಿಸುತ್ತೆ. ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರೆ ಕ್ಯೂ ಅಂತಲೂ ಗೊತ್ತಿಲ್ಲ. ಬೆಳಿಗ್ಗೆ 6 ಗಂಟೆ 6:15 ಇಷ್ಟು ಲಾಂಗ್ ಕ್ಯೂ ಇದೆ. ಮೈ ಗಾಡ್, ಇಟ್ ವಾಸ್ ಎ ಹ್ಯೂಜ್ ಕ್ರೌಡ್. ತುಂಬ ಜನ ಇದ್ದರು. ಈವನ್ ದೋ ನಾವು ರೆಫರೆನ್ಸ್ ಥ್ರೂ ಹೋಗ್ಬೇಕಂದ್ರೂ ಅಲ್ಲಿ ಕೂಡ ದೊಡ್ಡ ಕ್ಯೂ ಇತ್ತು. ಸಿಕ್ಕಾಪಟ್ಟೆ ರಶ್ ಇತ್ತು. ಆ್ಯಕ್ಚುಲಿ ನಾವು ಸ್ಲಿಪ್ಪರ್ ಒಂದು ಕಡೆ ಬಿಟ್ಟು ಹೋಗಿದ್ವಿ. ಆಮೇಲೆ ಒಂದು ಕಡೆ ವಾಪಸ್ ಬಂದಾಗ ನಮಗೆ ಅದು ಎಲ್ಲಿ ಅಂತಲೇ ಗೊತ್ತಾಗಲಿಲ್ಲ. ಲೇಟ್ ಆಗುತ್ತೆ ಏರ್ಪೋರ್ಟಿಗೆ ಅಂದ್ಬಿಟ್ಟು ನಾವು ಸ್ಲಿಪ್ಪರ್ ಬಿಟ್ಟು ರೂಮಿಗೆ ಬಂದುಬಿಟ್ಟು ಝೆಪ್ಟೋನಲ್ಲಿ ಯಾವುದೋ ನಾರ್ಮಲ್ ಸ್ಲಿಪ್ಪರ್ಸ್ ಆರ್ಡ್ರ್ ಮಾಡ್ಕೊಂಡ್ವಿ. ಅರಿಯಾದ್ನಾಗೆ ಆ ಸೈಜ್ ಸಿಗಲೇ ಇಲ್ಲ. ಅಲ್ಲಿಂದ ಟ್ಯಾಕ್ಸಿ ಹತ್ಕೊಂಡು ಏರ್ಪೋರ್ಟಿಗೆ ಬಂದ್ವಿ. ವಾಪಸ್ ಬೆಂಗಳೂರಿಗೆ ನಾವು ಫ್ಲೈಟಲ್ಲಿ ಹೊರಟ್ವಿ. ಆ ರಶಲ್ಲಿ ನಮಗೆ ದರ್ಶನ ಸಿಗುತ್ತೋ ಇಲ್ಲೋ, ಲೇಟ್ ಆಗುತ್ತೋ ಫ್ಲೈಟ್ಗೆ ಅಂತೆಲ್ಲ ಯೋಚನೆ ಬರ್ತಾಯಿತ್ತು. ಫೈನಲಿ ಗಣಪತಿ ದರ್ಶನ ಮಾಡಿದ್ವಿ. ಇದಾಗಿತ್ತು ಲಾಲ್ಬಾಗ್ ಚಾ ರಾಜ ಗಣಪತಿ ದರ್ಶನ ವಿಡಿಯೋ. ಬಾಯ್.